ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಫೋನ್ನ ಉಪಯೋಗಿಸ್ಕೊಂಡು ಹೇಗೆ ನೀವು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೈನ್ ಮಾಸ್ಟರ್ ಈ ಒಂದು ಅಪ್ಲಿಕೇಶನ್ ನೀವು ಎಲ್ಲ ರೀತಿ ಎಡಿಟ್ನ ಮಾಡ್ಬೋದು. ನೀವು ಏನಾದರೂ ಒಂದು ವೀಡಿಯೋಸ್ಗಳನ್ನ ಎಡಿಟ್ ಮಾಡಬೇಕು ಅಂತಂದರೆ ಲ್ಯಾಪ್ಟಾಪೇ ಬೇಕು ಅಂತಲ್ಲ, ಅಥವಾ ಸಿಸ್ಟಮೇ ಬೇಕು ಅಂತಲ್ಲ, ಫೋನಿಂದನೂ ಕೂಡ ಮಾಡ್ಬೋದು. ಫೋನ್ಗೂ ಕೂಡ ತಾಕತ್ತಿದೆ. ಇವತ್ತಿನ ಒಂದು ವೀಡಿಯೋದಲ್ಲಿ ಕೈನ್ ಮಾಸ್ಟರ್ ಉಪಯೋಗಿಸ್ಕೊಂಡು ಹೇಗೆ ನೀವು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ. ಈ ಒಂದು ವೀಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು, ಆಯಿತಾ? ಲೈಕು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ವಾಟ್ಸಪ್ ಸ್ಟೇಟಸ್ನ ವೀಡಿಯೋಸ್ಗಳನ್ನ ನೀವು ಮಾಡಬೇಕು ಅಂತಂದರೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಒಂದು ಬೇಕು. ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡಿಕೊಂಡು ಜಸ್ಟ್ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಪ್ಲಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಟಿ ಪ್ರಾಜೆಕ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಎಂಟಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಫಸ್ಟು ನೀವು ಇದ್ರ ಬಗ್ಗೆ ನೀವು ನೀಟಾಗಿ ತಿಳ್ಕೊಬೇಕು, ಇದೆಲ್ಲ ಏನು ಅಂತ. ಸೊ ಇದ್ರ ಬಗ್ಗೆ ನಾನೊಂದು ಟ್ಯುಟೋರಿಯಲ್ ಮಾಡಿದ್ದೀನಿ. ಕೈನ್ ಮಾಸ್ಟ್ರು ಯಾವ ಥರ ಏನೇನು ಇರುತ್ತೆ ಫೀಚರ್ಸ್ಗಳು, ಅದನ್ನ ಹೆಂಗೆ ಉಪಯೋಗಿಸೋದು ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಐ ಕಾರ್ಡ್ ಹಾಕ್ತೀನಿ, ಆ ಒಂದು ವೀಡಿಯೋ ನೋಡಿ. ಸದ್ಯಕ್ಕೆ ಇವಾಗ ವಾಟ್ಸಪ್ ಸ್ಟೇಟಸ್ ವೀಡಿಯೋ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ನೀವು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ನೀವು ಮಾಡಬೇಕು ಅಂತಂದರೆ ಒಂದಷ್ಟು ಫೋಟೋಸ್ಗಳನ್ನ ನೀವು ಸೇವ್ ಮಾಡಿ ಇಟ್ಕೊಂಡಿರಬೇಕು. ಓಕೆನಾ? ನೀವು ಯಾವೊಂದು ಸಾಂಗ್ಗೆ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ ಮಾಡ್ತಾಯಿದ್ದೀರಾ, ಆ ಒಂದು ಸಾಂಗ್ಗೆ ಅದಕ್ಕೆ ಆದಂಥ ಒಂದಷ್ಟು ಫೋಟೋಸ್ಗಳು. ಇವಾಗ ಯಾವುದೋ ಒಂದು ಸಿನಿಮಾ ಸಾಂಗ್ಗೆ ನೀವು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ ಮಾಡ್ತೀರಾ ಅಂತಂದರೆ ಆ ಒಂದು ಸಿನಿಮಾ ಕ್ಲಿಪ್ಸ್ಗಳು, ಒಂದಷ್ಟು ಫೋಟೋಸ್ಗಳನ್ನ ನೀವು ಸೇವ್ ಮಾಡಿ ಇಟ್ಕೊಂಡಿರಬೇಕು. ಇವಾಗ ನಾನು ಏನು ತೆಗೆನಾ, ಏನಾದರೂ ಒಂದು ಫೋಟೋ ಹಾಕ್ತೀನಿ. ಓಕೆನಾ? ಓಕೆ, ಸುಮ್ಮನೆ ಯಾವುದೋ ಒಂದು ಫೋಟೋ ತಗೋತಾ ಇದ್ದೀನಿ, ಒಂದಷ್ಟು ಫೋಟೋ. ಇದನ್ನು ನೀವು ಯಾವುದೋ ಒಂದು ಸಿನಿಮಾದು ತಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಸಿನಿಮಾ ಸಾಂಗ್ ಮಾಡೋದಕ್ಕೆ ತಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಅವಾಗ ಇದಕ್ಕೆ ನಾವು ವಾಟ್ಸಪ್ ಸ್ಟೇಟಸ್ ಸಾಂಗ್ ಮಾಡಬೇಕು. ಓಕೆ, ಒಂಥರ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ ಮಾಡಬೇಕು ಅಂತಂದರೆ ಜಸ್ಟ್ ನೀವೇನು ಮಾಡಬೇಕಾಗಿಲ್ಲ. ಸೊ ಈ ಥರ ಫೋಟೋ ಮೂವ್ ಆಗ್ತಾ ಇರುತ್ತೆ. ಓಕೆನಾ? ನೀವು ಪ್ಲೇ ಮಾಡೋರು ಈ ಥರ ಹೋಗಿ ಝೂಮ್ ಆಗಿ ಮೂವ್ ಆಗುತ್ತೆ. ಸೊ ನಿಮ್ಗೆ ಇದು ಇಷ್ಟ ಇಲ್ಲ, ಈ ಥರ ಮೂವ್ ಆಗಬಾರ್ದು ಅಂತಂದರೆ ಜಸ್ಟ್ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಕ್ರಾಪ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈಕ್ವಲ್ ಕೊಟ್ಟರೆ ಫೋಟೋ ಮೂವ್ ಆಗೋಲ್ಲ. ನೋಡಿ, ಫೋಟೋ ಇಲ್ಲಿರ್ಬೇಕಲ್ಲೇ ಇರುತ್ತೆ. ಈ ಫೋಟೋನು ನೀವು ಹಂಗೆ ಮಾಡಬೇಕು ಅಂತಂದರೆ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಕ್ವಲ್ ಕೊಟ್ಟರೆ ಸೇಮ್ ಈಕ್ವಲ್ ಬರುತ್ತೆ. ನೀವು ಮಾಡಿಲ್ಲ ಅಂತಂದರೆ ಈ ಥರ ಝೂಮ್ ಆಗುತ್ತೆ. ಓಕೆ, ಒಂದು ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ. ನೀವು ನೋಡ್ಬೋದು ಈ ಫೋಟೋ ಎಲ್ಲ ಐತೆ ಹಂಗೆ ಐತೆ, ಯಾಕೆಂದ್ರೆ ನಾನು ಕ್ರಾಪ್ ಕೊಟ್ಟೆ ಅಲ್ಲಿ. ಸೊ ಸೆಕೆಂಡ್ ಫೋಟೋ ಝೂಮ್ ಆಗುತ್ತೆ ನೋಡಿ ಈ ಥರ. ಓಕೆನಾ? ಸೊ ಫಸ್ಟ್ ಇದನ್ನು ನೀವು ಸೆಟಪ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಥರ ಬೇಕು. ಓಕೆನಾ? ಈಗ ನಿಮ್ಮ ವಾಟ್ಸಪ್ ಸ್ಟೇಟಸ್ ವೀಡಿಯೋಸಲ್ಲಿ ಝೂಮ್ ಆಗಬೇಕಾ ಝೂಮ್ ಆಗಬಾರ್ದು ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನಪ್ಪ ನೀವು ತಲೆಯಲ್ಲಿ ಇಟ್ಕೋಬೇಕು ಅಂತಂದರೆ, ಇದು ಒಂದು ಫೋಟೋಯಿಂದ ಇನ್ನೊಂದು ಫೋಟೋ ಬರಬೇಕಾದ್ರೆ ನಿಮ್ಗೇನಾದರೂ ಎಫೆಕ್ಟ್ಸ್ ಬೇಕಾ, ಅದನ್ನು ನೀವು ಫಸ್ಟ್ ಯೋಚನೆ ಮಾಡ್ಕೋಬೇಕು. ಈಗ ಎಫೆಕ್ಟ್ಸ್ ಬೇಕು ಅಂತಂದರೆ ಈ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಫೆಕ್ಟ್ಗಳನ್ನ ನೀವು ಕೊಟ್ಕೋಬೋದು. ಓಕೆನಾ? ತುಂಬ ಎಫೆಕ್ಟ್ಸ್ಗಳಿದೆ. ಈ ಥರ ಒಂದು ಎಫೆಕ್ಟ್ ಬರುತ್ತೆ, ಈ ಥರದ್ದು ಎಫೆಕ್ಟ್ ಇದೆ. ಓಕೆ, ಹಿಂಗೆಲ್ಲ ಇದೆ ನೋಡಿ, ಇದೆಲ್ಲ ಎಫೆಕ್ಟ್ಸ್ಗಳು. ನಿಮಗೆ ಬೇಕು ಅಂದರೆ ಇಟ್ಕೋಬೋದು. ಓಕೆ, ಸೊ ಇದನ್ನು ಕೊಟ್ಕೊಳ್ಳೋಣ. ಈಗ ಒಂದು ಫೋಟೋಯಿಂದ ಇನ್ನೊಂದು ಫೋಟೋ ಬರ್ಬೇಕಾದ್ರೆ ಅದು ಇದು ಬರುತ್ತೆ ಎಫೆಕ್ಟು ನೋಡಿ, ಅಷ್ಟೇ. ಬೆಂಕಿ ಅಲ್ಲ, ಇದಕ್ಕಿಂತ ಬೇಕೇ ಎಡಿಟ್ ಅಪ್ಲಿಕೇಶನ್ ನೋಡಿ ಎಷ್ಟು ಸಾಕಾದಾಗ ಬಂತು, ಅಷ್ಟೇ. ಓಕೆ, ಸೊ ಅದನ್ನು ಬಿಟ್ಟರೆ ಇನ್ನೇನು ಅಂತಂದರೆ, ನೀವು ಇವಾಗ ಒಂದು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತಂದರೆ ನೀವಲ್ಲಿ ಟೈಪ್ ಹಾಕಬೇಕು. ಅಂತಂದರೆ ಸಾಂಗ್ ಬರ್ತಾ ಇರುತ್ತಲ್ಲ, ಲಿರಿಕ್ಸ್ ಹಾಕ್ಬೇಕು. ನೀವು ಲಿರಿಕ್ಸ್ ಹಾಕೋದು ಹೇಗೆ, ಈಗ ಏನೋ ಒಂದು ಇಲ್ಲಿ ಅಣ್ತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕೋಕ್ಕಾಗಲ್ಲ ಅಂತ ಒಂದು ಡೈಲಾಗ್ ಬಂತು ಅಂತ ಅಂದ್ಕೊಳ್ಳಿ. ಡೈಲಾಗ್ ಸಾಂಗ್ ಏನೋ ಮಾಡ್ತಾಯಿದ್ದೀರಾ, ಡೈಲಾಗ್ ವೀಡಿಯೋ ಏನೋ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಆವಾಗ ನೀವೇನು ಮಾಡಬೇಕು, ಈ ಫೋಟೋ ಹತ್ರ ಹಿಂಗೆ ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಟೈಪ್ ಮಾಡಬೇಕು. ಅಣ್ತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ಅಂತ ಸುಮ್ಮನೆ ಏನೋ ಒಂದು ಟೈಪ್ ಮಾಡ್ತೀನಿ. ಓಕೆ, ಟೈಪ್ ಮಾಡಿದೆ. ಹಿಂಗೆ ಕೂರಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಕೂರಿಸ್ಕೊಳ್ಳಿ. ಆ್ಯನಿಮೇಷನ್ ಕೂಡ ಕೊಟ್ಕೋಬೋದು. ಫಸ್ಟು ನಾವು ಫಂಟ್ ಸ್ಟೈಲ್ ಕೊಟ್ಕೊಳ್ಳೋಣ. ಫಂಟ್ ಸ್ಟೈಲ್ ಎಲ್ಲಿ ಹೇಳಿ ಕೊಡೋದು, ಎ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫಂಟ್ ಸ್ಟೈಲ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ ಥರ ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಬಂದಿದೆ. ಓಕೆನಾ? ಇದೊಂದು ಲಿರಿಕ್ಸ್ ಅಂದ್ಕೊಳ್ಳಿ, ಯಾವುದೋ ಸಿನಿಮಾ ಸಾಂಗ್ ಲಿರಿಕ್ಸ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಈ ಆ್ಯನಿಮೇಷನ್ ಕೂಡ ಕೊಡ್ಬೋದು ನೀವು. ಈಗ ಫೇಡ್ ಆ್ಯನಿಮೇಷನ್ ಹಿಂಗೆ ಹೋಗಿ ಹಿಂಗೆ ಬರೋದು, ಪಾಪ್ ಆ್ಯನಿಮೇಷನ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕು ಅದು ಕೊಟ್ಕೋಬೋದು. ಓವರಾಲ್ ಆ್ಯನಿಮೇಷನ್ನು ಕೂಡ ಕೊಟ್ಕೋಬೋದು. ಬ್ಲಿಂಕ್ ಈಗ ಬ್ಲಿಂಕ್ ಕೊಟ್ಟರೆ ನೋಡಿ ಹೆಂಗೆ ಬರುತ್ತೆ ಅಂತ, ಬ್ಲಿಂಕ್ ಆಗ್ತಾ ಇರುತ್ತೆ ಹಂಗೆ. ಓಕೆನಾ? ಸೊ ನಿಮ್ಗೆ ಯಾವ ಥರ ಆ್ಯನಿಮೇಷನ್ ಬೇಕು ಅದನ್ನು ನೀವು ಕೊಟ್ಕೋಬೋದು. ಆಮೇಲೆ ಆಲ್ಫಾ ನಿಮ್ಗೆ ಎಷ್ಟು ಬೇಕು, ಲಿರಿಕ್ಸ್ ಜಾಸ್ತಿ ಕಾಣಿಸ್ಬೇಕಾ ಬೇಡವಾ ಅನ್ನೋದನ್ನ ನೀವು ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಈ ಥರ ಲಿರಿಕ್ಸ್ ಹಾಕೊಳ್ಳಿ. ಇಲ್ಲಿ ಸಾಂಗ್ ಆ ಲಿರಿಕ್ಸ್ ಬಂತ ನೆಕ್ಸ್ಟ್ ಲೈನ್ ಏನು ಬರುತ್ತೆ ಅದನ್ನು ಇಲ್ಲಿ ಹಾಕೊಳ್ಳಿ. ಇನ್ನೊಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಹಾಕಿ
ಇಲ್ಲಿ ಹಾಕಿ. ಅವಾಗೇನಾಗುತ್ತೆ, ಪ್ಲೇ ಮಾಡಿದಾಗ ಸಾಂಗ್ ಜೊತೆ ಲಿರಿಕ್ಸ್ ಬರೋ ಥರ ಮ್ಯಾಚ್ ಆಗುತ್ತೆ. ಓಕೆ, ಈ ಥರ ನೀವು ಎಲ್ಲ ಸ್ಟೆಪ್ಗೂ ಮಾಡಬೇಕು, ಎಲ್ಲ ಒಂದು ಫೋಟೋಸ್ಗಳಿಗೂ ಕೂಡ ಮಾಡಬೇಕು. ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ ಮಾಡೋದು ಅಂತಂದರೆ ಏನು ತಮಾಷೆ ಮಾತಲ್ಲ, ಅದಕ್ಕೂ ಕೂಡ ಸ್ವಲ್ಪ ಟೈಮ್ ಆಗುತ್ತೆ. ಇವಾಗ ನೋಡಿ, ಒಂದು ಫೋಟೋ ಮಾಡೋಕ್ಕೆ ಎಷ್ಟೊತ್ತಾಯಿತು. ಹಾಗೆ ಎಲ್ಲ ಲಿರಿಕ್ಸ್ ಎಲ್ಲ ಹಾಕೊಂಡೆಲ್ಲ ಅವರು ಕೂಡ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಓಕೆ, ಸೊ ಈ ಥರ ನೀವು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ನೀವು ಮಾಡ್ಬೋದು. ಎಲ್ಲ ಒಂದು ಈಗ ನಾನು ಒಂದು ಫೋಟೋಗೆ ಏನು ತೋರಿಸ್ತೆ ಅದನ್ನೆಲ್ಲದಕ್ಕೂ ನೀವು ಅಪ್ಲೈ ಮಾಡಬೇಕು ಇದೇ ಥರ. ಇಲ್ಲಿಗೂ ಲಿರಿಕ್ಸ್ ಹಾಕಿ, ಈ ಫೋಟೋಗೂ ಲಿರಿಕ್ಸ್ ಹಾಕಿ ಅದಾದಮೇಲೆ ನೀವು ಸೇವ್ ಮಾಡಬೇಕಾದ್ರೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಡಿಯೋ ಅಂತಿದೆ ನೋಡಿ, ಆಡಿಯೋ ಫೇಡ್ಔಟ್ ಅಂತ, ಇದನ್ನು ಆಫ್ ಮಾಡ್ಕೊಳ್ಳಿ. ತುಂಬ ಜನ ಆಫ್ ಮಾಡಲ್ಲ. ಆಫ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ವೀಡಿಯೋ ಮುಗಿಬೇಕಾದ್ರೆ ವಾಯ್ಸ್ ಅದೇ ಕಮ್ಮಿ ಆಗಿಬಿಡುತ್ತೆ, ಅದು ಚೆನ್ನಾಗಿ ಕೇಳಿಸಲ್ಲ. ಓಕೆನಾ, ಅದಕ್ಕೋಸ್ಕರ ಇದು ಆಫ್ ಮಾಡಿಕೊಂಡ್ರೆ ವೀಡಿಯೋ ಮುಗಿಬೇಕಾದ್ರೂ ಕೂಡ ವಾಯ್ಸ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಆಮೇಲೆ ವೀಡಿಯೋ ನೋಡಿ, ಫೇಡ್ಔಟು ಕೊಟ್ಕೊಂಡ್ರೆ, ಆನ್ ಮಾಡ್ಕೊಂಡ್ರೆ, ನೀವು ಇದು ಆಫಲ್ಲಿರುತ್ತೆ, ಆನ್ ಮಾಡ್ಕೊಂಡ್ರೆ ಮುಗಿಬೇಕಾದ್ರೆ ಬ್ಲ್ಯಾಕ್ದು ಒಂದು ಸ್ಕ್ರೀನ್ ಥರ ಬಂದು ಎಂಡ್ ಆಗುತ್ತೆ. ಒಂದು ಸಿನಿಮ್ಯಾಟಿಕ್ ಆಗಿ ನೋಡಿ ಈ ಥರ ಎಂಡ್ ಆಗುತ್ತೆ. ನೀವು ಫೇಡ್ಔಟ್ ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ ಹೇಳಿ, ಏನೂ ಬರೋಲ್ಲ, ಸುಮ್ಮನೆ ಅದ್ರ ಪಾಡೋದು ಮುಗೀತದೆ. ನೋಡ್ಕೊಳ್ಳಿ, ಇವಾಗ ಏನೂ ಬರೋಲ್ಲ, ಇವಾಗ ಫೋಟೋ ಬರುತ್ತೆ ಅಷ್ಟೇ, ಕಟ್ಟಾಯಿತು. ಕಟ್ಟಾಗೋದೇ ಗೊತ್ತಾಗಲ್ಲ ಜನಗಳಿಗೆ. ಸೊ ಅದಕ್ಕೋಸ್ಕರ ಒಂದು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ ಅಂತಂದರೆ ಒಂದು ಸ್ವಲ್ಪ ಅಫಿಷಿಯಲ್ ಆಗಿರಲಿ. ಲಾಸ್ಟಲ್ಲಿ ಇದೊಂದು ಆನ್ ಮಾಡಿ, ವೀಡಿಯೋಗೆ ಆನ್ ಮಾಡಿ. ಇದನ್ನು ಸ್ಟಾರ್ಟಿಂಗಲ್ಲೂ ಕೂಡ ಆನ್ ಮಾಡ್ಬೋದು ನೀವು, ಫೇಡ್ ಇನ್ ಅಂತ ಇರುತ್ತೆ. ಓಕೆನಾ, ಇದನ್ನು ಆನ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಪ್ಲೇ ಆಗಬೇಕಾದ್ರೂ ಕೂಡ ಬ್ಲ್ಯಾಕ್ ಬಂದು ಶುರು ಆಗುತ್ತೆ. ನಿಮಗೆ ಬೇಡ ಅಂತಂದರೆ ಆಫ್ ಮಾಡ್ಕೊಳ್ಳಿ, ಇವಾಗ ಬರಲ್ಲ ನೋಡಿ. ಓಕೆ, ಇಷ್ಟೇ, ಸರ್ಕಸ್ ಏನಿಲ್ಲ, ಸಿಂಪಲ್ಲು. ಸಣ್ಣ ಸಣ್ಣ ಇದು ಟ್ರಿಕ್ಸ್ಗಳನ್ನ ತಿಳ್ಕೊಬಿಟ್ರೆ ಎಡಿಟ್ ಮಾಡೋದು ಹೆಂಗೆ ಅಂತ ಹೋಗ್ತೀರಾ. ಆಮೇಲೆ ಸಾಂಗ್ ಹಾಕಬೇಕು. ಇವಾಗ ನೀವು ಸಾಂಗ್ ಹಾಕೋದೇ ಹೇಳಲಿಲ್ಲ ನಾನು. ನೋಡಿ, ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಸಾಂಗ್ ಹಾಕಬೇಕು ಅಂತ ಇದ್ದೀರಾ ಆ ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಹಿಂಗೆ ಸೆಲೆಕ್ಟ್ ಮಾಡಿದ್ರೆ ಪ್ಲಸ್ ಕೇಳುತ್ತೆ, ಬಂದು ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಸಾಂಗ್ ಬರ್ತಾ ಇರುತ್ತೆ, ನೀವು ಅದ್ರ ತಕ್ಕಂಗೆ ಲಿರಿಕ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆ, ಇವಾಗ ಏನೋ ಅನಿಸುತ್ತಿದೆ ಯಾಕೋ ಹಿಂದೂ ಅಂತ ಬಂತು ಅಂತ ಅಂದ್ಕೊಳ್ಳಿ. ಆವಾಗ ನೀವು ಇಲ್ಲಿ ಅನಿಸುತ್ತಿದೆ ಯಾಕೋ ಹಿಂದೂ ಅಂತ ಹಾಕಬೇಕು. ಇಲ್ಲಿ ನೆಕ್ಸ್ಟು ನೀನೇನೆ ನನ್ನ ಒಳೆಂದು ಅಂತ ಬಂತು, ಆವಾಗ ಇನ್ನೊಂದು ಟೆಕ್ಸ್ಟ್ ತಗೊಂಡು ಹಾಕಬೇಕು. ಓಕೆನಾ, ಸೊ ಈ ಥರ ಇನ್ನೂ ನೀವು ಏನೇನು ಎಡಿಟ್ ಮಾಡ್ಬೋದು, ಇನ್ನೂ ಬೇಜಾನಿದೆ ಇದರಲ್ಲಿ. ಲೇಯರ್ಸ್ ಅಂತ, ಎಫೆಕ್ಟ್ಸ್ ಅಂತ, ಅದು ಇದು ಎಲ್ಲ ಇದೆ, ನೋಡ್ಕೊಂಡು ಮಾಡಿ. ಸೇವ್ ಮಾಡೋದು ಒಂದು ಹೇಳ್ಬಿಡ್ತೀನಿ ಲಾಸ್ಟಲ್ಲಿ. ಶೇರ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಕ್ವಾಲಿಟಿಲಿ ಬೇಕೋ ಆ ಕ್ವಾಲಿಟಿ ಸೇವ್ ಮಾಡ್ಕೋಬೋದು. ಫುಲ್ HD, HD, QHD. ಓಕೆನಾ, ಓಕೆ, ಆದಷ್ಟು HD ಮಾಡ್ಕೊಳ್ಳಿ ಸಾಕು, ಫುಲ್ HD ಏನು ಬೇಡ. ಏನು ಟಿ ವಿಲಿ ಹಾಕೊಂಡು ನೋಡ್ತಾರೆ ಯಾರು? ಇಲ್ಲಲ್ವ, ಮೊಬೈಲಲ್ಲಿ ನೋಡ್ತಾರೆ. HD ಸಾಕು, ಆರಾಮಾಗಿ ನೋಡ್ತಾರೆ. 180p ಬರುತ್ತೆ ಸಾಕು. ಓಕೆನಾ, ಸೊ ಈ ಥರ ನೀವು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. 200 ಲೈಕ್ಸ್ ಮಾಡಲೇಬೇಕು. ಲೈಕ್ ಮಾಡ್ತಾ ಇಲ್ಲ ನೀವು, ಮಾಡಬೇಕು ಇವತ್ತು. ಓಕೆ, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.